ಮುಂಚೆ ಎಲ್ಲ ಬಂದು ಸಿಟಿ ಇಷ್ಟಿದೆ ಅಂದ್ರೆ ಮಿಕ್ಕಿದೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್. ಸಿಟಿ ಯಾವಾಗ ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ ಆವಾಗ ಒಂದೊಂದೇ ಅಥಾರಿಟಿಗಳು ಉಟ್ಕೊಂತ ಬಂತು. ಫಸ್ಟ್ ಸಿಟಿ ಇಂಪ್ರೂವ್ಮೆಂಟ್ ಬೋರ್ಡ್ ಅಂತ ಬಂತು. ಏನೇ ಇದ್ರು ಬ್ಯಾಂಗ್ಳೂರ್ಗೆ ನಿಮ್ಗೆ ಏನಾದರೂ ಅಮ್ಯುನಿಟೀಸು, ಡ್ರೈನೇಜು ಮತ್ತು ವಾಟರ್ ಸಪ್ಲೈ ಇವೆಲ್ಲ ಬೇಕಲ್ವಾ? ಸ್ಯಾನಿಟರಿ ನೀರೆಲ್ಲ ಹೋಗಿ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಂದ್ರೆ ಅವೆಲ್ಲ ಬೇಕಾ? ಅದನ್ನು ಕೊಡೋದು ಅಂತ ಸಂಸ್ಥೆಗಳು ಏನಾಯಿತು, ಸಿಟಿ ಇಂಪ್ರೂವ್ಮೆಂಟ್ ಬೋರ್ಡ್ ಅಂತ ಬಂತು ಫಸ್ಟು. CITB ಅಂತಲೇ ಹೇಳ್ತಾರೆ. CITB ಅಂತ ಬಂತು ಸ್ಟಾರ್ಟಿಂಗ್ದಲ್ಲಿ. ಅದಾದಮೇಲೆ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಬಂತು. ಪಟ್ಟಣ ಪಂಚಾಯತಿ ಅಂತ ಇದೆ. ಪಟ್ಟಣ ಪಂಚಾಯತಿ, ಪಟ್ಟಣ ಪಂಚಾಯತಿ, ಸಿಟಿ ಇಂಪ್ರೂವ್ಮೆಂಟ್ ಬೋರ್ಡು, BDA, CMC, BBMP, BDA, ಈಗ BMRDA. ಅರ್ಥ ಆಯ್ತಾ? ಮೆಟ್ರೋ BMRDA ಆಯ್ತು. ಸೇಮ್ ಅಲ್ವಾ ಸರ್? ಸೇಮೇ, ಅದಕ್ಕೆ ಏನೇನು ಸಿಗುತ್ತೋ ಫೆಸಿಲಿಟೀಸ್ ಅದೆಲ್ಲ ಸಿಗುತ್ತಲ್ವಾ? ಎಲ್ಲ ಈಗ ಸಿಟಿ ಥರ ಡೆವಲಪ್ಮೆಂಟ್ ಆಗಬೇಕು. ಹೆಂಗೆಂಗೋ ಡೆವಲಪ್ಮೆಂಟ್ ಆಗಲ್ಲ, ಸ್ಲಮ್ ಆಗುತ್ತೆ. ಈ ಸ್ಲಮ್ಗಳಾಗೋದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಅಥಾರಿಟಿಗಳನ್ನ ಉಟ್ಕೊಂಡಿದ್ದು. ಈಗ ಒಂದು ರೋಡ್, ಒಂದು ಹೈವೇ ಇದೆ ಅಂತ ಅಂದರೆ ಒಂದು 100, ಈಗ ಒಂದು ಏರಿಯಾ ಇದೆ ಅಂತ ಅಂದರೆ ಅಲ್ಲಿ ಒಂದು ಇಷ್ಟು ಫೀಟ್ ರೋಡ್ ಅಂತ ಬೇಕೇ ಬೇಕು. ಮಿನಿಮಮ್ 30 ಫೀಟ್. ಒಂದು ಮನೆ ಇದೆ ಅಂತಾರೆ ಒಂದು 30 ಫೀಟ್ ರೋಡ್ ಮಿನಿಮಮ್ ಇರಬೇಕು. 15 ಅಡಿ ರೋಡ್, 10 ಅಡಿ ರೋಡ್ ಅಂದರೆ ಒಂದು ಕಾರ್. ಇವಾಗೆಲ್ಲ ಕಾರ್ಗಳು ತಾನೆ ಇವಾಗಗಳು. ಒಂದು ಕಾರ್ ಹೋಗೋಕ್ಕೆ, ಒಂದು ಕಾರ್ ಬರೋದಕ್ಕೆ ಪ್ರಾವಿಷನ್ ಇರಬೇಕು. ಅದು ನೀಟಾಗಿ ಪಾಸ್ ಆಗೋ ಥರ ಇರಬೇಕು. ಮತ್ತು ಡ್ರೈನೇಜ್ ತೆಗಿಬೇಕು. ಎಲ್ಲಿ ತೆಗಿತೀರಾ? ಆ ನೀರೆಲ್ಲ ಕನೆಕ್ಟ್ ಕೊಡಬೇಕಲ್ಲ. ಆ ಕನೆಕ್ಷನ್ ಹೋಗೋ ಜಾಗದಲ್ಲಿ ಮನೆ ಕಟ್ಬಿಡ್ತಾರೆ. ಅದೆಲ್ಲ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲೇ ಈ ಅಥಾರಿಟಿಗಳು ಬಂದಿವೆ. CMC, BDA, BMRDA, BBMP ಇವೆಲ್ಲ ಉಟ್ಕೊಂಡಿವೆ. ಅರ್ಥ ಆಯ್ತಾ? ಈಗ ಯಾವ್ಯಾವ ಥರ ಪ್ರಾಪರ್ಟಿಗಳಿದೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. BMRDA ಪ್ರಾಪರ್ಟಿ. BMRDA ಅಂದರೆ ಏನು ಹೇಳಿದ್ದಾನೋ, ಬ್ಯಾಂಗ್ಳೂರು ಮೆಟ್ರೋ ರೀಜನಲ್ ಡೆವಲಪ್ಮೆಂಟ್ ಅಥಾರಿಟಿ. ಬೆಂಗಳೂರಲ್ಲಿ ಯಾವುದೇ ಅಗ್ರಿಕಲ್ಚರ್ ಲ್ಯಾಂಡು, ಯಾವುದೇ ಲ್ಯಾಂಡನ್ನು ನಾವು ಡೆವಲಪ್ಮೆಂಟ್ ಮಾಡಬೇಕಂತ ಅಂದರೆ ವಿ ಹ್ಯಾವ್ ಟು ಟೇಕ್ ಎ ಪರ್ಮಿಷನ್ ಫ್ರಮ್ ದ BMRDA ತಗೋಬೇಕು. ಇದು ರೂಲ್ಸ್. ಇದು ಮಾಡಿದ್ರೆ ಕರೆಕ್ಟ್ ಡಾಕ್ಯುಮೆಂಟು. ಇದು ಮಾಡಿಲ್ಲ ಅಂದರೆ ದಟ್ ಈಸ್ ನಾಟ್ ಕರೆಕ್ಟ್ ಡಾಕ್ಯುಮೆಂಟು ಆ್ಯಸ್ ಪರ್ ದ ಲೀಗಲ್ ಪ್ರಕಾರ ಕರೆಕ್ಟ್ ಡಾಕ್ಯುಮೆಂಟ್ ಇರೋಲ್ಲ. ಬಟ್ ಆದರೂ ಎಷ್ಟೋ ಲೇಔಟ್ಗಳು ಇದ್ದಾವೆ, DC ಕನ್ವರ್ಟೆಡ್ ಲೇಔಟ್ಗಳಿದೆ, ಪಂಚಾಯತಿ ಅಪ್ರೂವಲ್ಗಳಿದೆ, ಎಲ್ಲ ಇದೆ. ಬಟ್ ಅದು ಕರೆಕ್ಟಾಗಿರಲ್ಲ, ಅರ್ಧಂಬರ್ಧ ಡಾಕ್ಯುಮೆಂಟ್ ಅದು. ಅರ್ಥ ಆಯ್ತಾ? ಆದರೂ ಬ್ಯಾಂಕ್ ಲೋನ್ಗಳು ಸಿಗುತ್ತೆ, ಮನೆ ಕಟ್ಟಕ್ಕೆ ಲೋನ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಬಟ್ ಡಾಕ್ಯುಮೆಂಟ್ ವೈಸ್ 100% ಕಂಪ್ಲೀಟೆಡ್ ಇರಲ್ಲ, 50% ಕಂಪ್ಲೀಟೆಡ್ ಇರುತ್ತೆ. ಅರ್ಥ ಆಯ್ತಾ? ಇಲ್ಲಿಂದ ಅಪ್ರೂವಲ್ ಇರುವಂಥ ಡಾಕ್ಯುಮೆಂಟ್ಗೆ ಎಲ್ಲ ಲೋನ್ ಫೆಸಿಲಿಟಿಗಳು ಸಿಗುತ್ತೆ, ಕರೆಕ್ಟಾಗಿರುತ್ತೆ. ಅಲ್ಲಿ ಕಾಮನ್ ಅಮ್ಯುನಿಟೀಸ್, ಒಂದು CA ಸೈಟ್ಗಳು ಬಂದಿರ್ತವೆ, ಪಾರ್ಕ್ ಇರುತ್ತೆ, 30 ಫೀಟ್ ರೋಡ್ ಇರುತ್ತೆ, 40 ಫೀಟ್ ರೋಡ್ಗಳು ಬಂದಿರುತ್ತೆ, 60 ಫೀಟ್ ರೋಡ್ಗಳು ಇರ್ತವೆ, 100 ಫೀಟ್ ರೋಡು ಇರುತ್ತೆ. ನೀಟಾಗಿ ಅದನ್ನು ಟೌನ್ ಪ್ಲಾನಿಂಗಲ್ಲಿ ಅಪ್ರೂವಲ್ ತೊಗೊಂಡಿರ್ತಾರೆ. BMRDA ಅದು ಕರೆಕ್ಟ್ ಡಾಕ್ಯುಮೆಂಟ್. ಅರ್ಥ ಆಯ್ತಾ BMRDA ಅಂದರೆ ಅಂತ? ನೆಕ್ಸ್ಟು DC ಕನ್ವರ್ಟೆಡ್. ಈಗ BMRDA ಅಪ್ರೂವಲ್, ಟೌನ್ ಪ್ಲಾನಿಂಗ್ ಅಪ್ರೂವಲ್ ಹೋಗಿಂದ ಮುಂಚೆ ಫಸ್ಟ್ DC ಅಗ್ರಿಕಲ್ಚರ್ ಲ್ಯಾಂಡನ್ನು ರೆಸಿಡೆನ್ಷಿಯಲ್ ಪರ್ಪಸ್ಗೆ ಕನ್ವರ್ಷನ್ ಮಾಡಿಸ್ಬೇಕು DCಯಿಂದ. ಆ DC ಪರ್ಮಿಷನ್ ತಗೊಳ್ಳೋದಕ್ಕೆ DC ಕನ್ವರ್ಟೆಡ್ ಅಂತಿದೆ. ಫಸ್ಟ್ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ, ಅದನ್ನು ರೆಸಿಡೆನ್ಷಿಯಲ್ ಪರ್ಪಸ್ಗೆ ಉಪಯೋಗಿಸ್ಕೊಳ್ಳೋದಕ್ಕೆ DCಯಿಂದ ಪರ್ಮಿಷನ್ ತಗೋತಾರೆ. ಇದಾದಮೇಲೆ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಹೋಗ್ಬೇಕು. ಕೆಲವರು ಏನು ಮಾಡ್ತಾರೆ, DC ಕನ್ವರ್ಷನ್ ಮಾಡಿಸ್ಕೋತಾರೆ, ಸೈಟ್ ಮಾಡಿ ಮಾರ್ತಾರೆ. ಇಲ್ಲಿ ಇವರು ಬೆನಿಫಿಟ್ ಏನು, ಈಗ ಇಲ್ಲಿ ಏನಾಗುತ್ತೆ, ಲ್ಯಾಂಡ್ ಬಂದು 50% ಮಾತ್ರ ಅಪ್ರೂವಲ್ ಸಿಗೋದು, 50% ರೋಡ್ಗೆ ಹೋಗ್ಬಿಡುತ್ತೆ, ರೋಡು ಮತ್ತು ಪಾರ್ಕಿಗೆ ಹೋಗ್ಬಿಡುತ್ತೆ BMRDAನಲ್ಲಿ. ಇಲ್ಲಿ ಒಂದು 10% ಜಾಸ್ತಿ ಇರುತ್ತೆ, ಅದನ್ನು ಮಾರ್ಕೋತಾರೆ. ಬಟ್ ಅಲ್ಲಿ ಫೆಸಿಲಿಟೀಸ್ ಇದರಲ್ಲಿ ಇರಲ್ವಲ್ಲ ಸರ್? ಇಲ್ಲಿ ಇರಲ್ಲ, ಪಾರ್ಕ್ ಇಲ್ಲಿದ್ದಷ್ಟು ಇಲ್ಲಿ ಇರಲ್ಲ. ಅದ್ರದ್ದು ಇಲ್ಲಿ ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಪಾಯಿಂಟ್. ಅದಕ್ಕೆ ಇಲ್ಲಿ ರೇಟ್ ಜಾಸ್ತಿ. ಇದೊಂದು ಜನ ಲೈಕ್ ಮಾಡ್ತಾರೆ. ಇದನ್ನ ಮಿಡಲ್ ಕ್ಲಾಸ್ ಅಂತವ್ರು ಈ ಥರದ್ದು ತಗೋತಾರೆ. ಯಾರು ರೇಟ್ ಬೇರ್ ಮಾಡೋಕ್ಕಾಗಲ್ಲ, ಆದರೂ ಸೈಟ್ ಬೇಕಿರುತ್ತೆ, ಅಂಥವ್ರು ಇದು ತಗೋತಾರೆ. ಅರ್ಥ ಆಯ್ತಾ? ಇದಕ್ಕೂ ಲೋನ್ ಸಿಗುತ್ತೆ, ಇದಕ್ಕೂ ಲೋನ್ ಸಿಗುತ್ತೆ. ಅರ್ಥ ಆಯ್ತಾ? DC ಕನ್ವರ್ಷನ್ ಏನಂತ ಗೊತ್ತಾಯ್ತಾ?
ಅಗ್ರಿಕಲ್ಚರ್ ಲ್ಯಾಂಡನ್ನ ರೆಸಿಡೆನ್ಷಿಯಲ್ ಪರ್ಪಸ್ ಡಿ ಸಿ ಇಂದ ಪರ್ಮಿಷನ್ ಹೋಗ್ತಾರೆ, ಡಿ ಸಿ ಕನ್ವರ್ಟ್ ಅಂತ ಅದನ್ನ ಹೇಳ್ತಾರೆ. ಗೊತ್ತಾಯ್ತಾ ಡಿಫ್ರೆನ್ಸಸ್? ಗ್ರಾಮ ಪಂಚಾಯತಿ ಅಗ್ರಿಕಲ್ಚರ್ ಲ್ಯಾಂಡನ್ನ ಯಾವ ಕನ್ವರ್ಷನ್ ಮಾಡಿಸಲ್ಲ, ಅಪ್ರೂವಲ್ ತಗೊಳ್ಳಲ್ಲ, ಸೇಲ್ ಮಾಡ್ತಾರೆ. ಪಂಚಾಯತಿ ಕಡೆ ಹೋಗಿ ಅಲ್ಲಿ ಪಂಚಾಯತಿಯಿಂದ ಒಂದು ಪ್ಲಾನ್ ಮೇಲೆ ಒಂದು ಸೀಲ್ ಹಾಕ್ಸ್ಬಿಟ್ಟು ಅದನ್ನ ಸೇಲ್ ಮಾಡ್ತಾರೆ. ಅದನ್ನ ಪಂಚಾಯತಿ ಸೇಲ್. ಅರ್ಥ ಆಯ್ತಾ? ಎಲೆಕ್ಟ್ರಿಸಿಟಿ ಎಲ್ಲ ಪಂಚಾಯತಿ ಕೊಡುತ್ತೆ. ಇದಕ್ಕೂ ಲೋನ್ ಸಿಕ್ಕುತ್ತೆ, ಸಿಗಲ್ಲ ಅಂತಲ್ಲ, ಲೋನ್ ಸಿಗುತ್ತೆ. ಬಟ್ ಡಿಫರೆನ್ಸ್ ಆಫ್ ದ ಪ್ರಾಪರ್ಟೀಸ್. ಇಲ್ಲಿ ರೋಡ್ ಹೆಂಗ್ ಬೇಕಿರ್ ಕೊಡ್ಬೋದು, ಬರೀ ರೋಡ್ನ ಬಿಟ್ಟು ಕೊಡ್ಬೋದು, ಟಾರ್ ಹಾಕ್ತಾ ಇರ್ಬೋದು, ಬರೀ ಜಲ್ಲಿ ಹಾಕ್ಬಿಟ್ಟು ಕೊಡ್ಬೋದು, ಇಲ್ಲ ಜಲ್ಲಿನೂ ಹಾಕ್ತಂತೆ ಕೊಡ್ಬೋದು. ಎಲೆಕ್ಟ್ರಿಸಿಟಿನೂ ಬಂದ್ರೆ ಬಂದು ಬರ್ದೇವ್ರಿಲ್ಲ. ಡಿಪೆಂಡ್ಸ್ ಆನ್ ಅವ್ರ ರಿಸ್ಕ್. ಅದು ರೋಡ್ ಇವಾಗ 1 ಎಕರೆ ಇದ್ರೆ ಬರೀ 1 ಎಕರೆ ಮಾತ್ರ ಲೇಔಟ್ ಮಾಡ್ತಾರೆ, ಮಿಕ್ಕಿದೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ. ನೆಕ್ಸ್ಟ್ ಕಂಟಿನ್ಯೂಟಿ ಎಲ್ಲಿಗೆ ಹೋಗುತ್ತೆ, ಯಾರು ಕನೆಕ್ಟ್ ಆಗುತ್ತೆ ಎಲ್ಲಿ ಗೊತ್ತಿರಲ್ಲ. ಈ ತರ ಟೌನ್ ಪ್ಲಾನಿಂಗ್ ಅಲ್ಲಿ ಹಂಗೆ ಬರಲ್ಲ, ನೀಟಾಗಿ ಡೆವಲಪ್ಮೆಂಟ್ ಇರುತ್ತೆ. ಫೆಸಿಲಿಟಿ ಡಿಫ್ರೆನ್ಸಸ್ ಈ ಥರ. ಅರ್ಥ ಆಯ್ತಾ? ಅದಕ್ಕೆ ಇದು ರೇಟ್ ಕಡಿಮೆ. ಇದು 1000 ರೂಪಾಯಿ ಇದ್ರೆ ಅದೇ ಏರಿಯಾದಲ್ಲಿ ಇದು 2000 ರೂಪಾಯಿ ಇರುತ್ತೆ. ಇದು 2 ಇದ್ರೆ ಇದು 4000 ಇರುತ್ತೆ. ಡೆವಲಪ್ಮೆಂಟ್ ಹಂಗಿರುತ್ತೆ. ಅರ್ಥ ಆಯ್ತಾ? ಡಿಫ್ರೆನ್ಸಸ್ ಗೊತ್ತಾಯ್ತಾ? ಬಿ ಡಿ ಎ ಗೊತ್ತಾ? ಬಿ ಡಿ ಅಂದ್ರೇನು? ಬಿ ಡಿ ಅಂದ್ರೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ. ಬಿ ಡಿ ಎನೇ ಲೇಔಟ್ಗಳು ಮಾಡಿದೆ. ಕೆಂಪೇಗೌಡ ಲೇಔಟು, ಜಯನಗರು, ಜೆ ಪಿ ನಗರು, ಅಂಜನಾಪುರ, ವಿಶ್ವೇಶ್ವರಯ್ಯ ಲೇಔಟು, ಅರ್ಕಾವತಿ ಲೇಔಟು, ಇದೆಲ್ಲ ಬಿ ಡಿ ಎನ್ ಮಾಡಿದ್ರು. ಗೊತ್ತಾಯ್ತಾ? ಅವರೇ ಡೈರೆಕ್ಟಾಗಿ ಅಲಾಟ್ಮೆಂಟ್ ಮಾಡಿದ್ರೆ ಗೌರ್ಮೆಂಟೇ ಕೊಟ್ಟಿರ್ತಾರೆ. ಡಾಕ್ಯುಮೆಂಟ್ ವೈಸ್ ಯಾವುದ್ರಲ್ಲೂ ಎಲ್ಲ ಲೀಗಲ್ ಆಗಿರುತ್ತೆ. ಏನು ಕನ್ಫ್ಯೂಷನ್, ಎಲ್ಲ ಅಮ್ಯುನಿಟೀಸ್ ಇರುತ್ತೆ. ರೋಡ್ 30 ಫೀಟ್, 40 ಫೀಟ್, 60 ಫೀಟ್, 120 ಫೀಟ್ ಎಲ್ಲ ಬಂದಿರುತ್ತೆ. ಬಿ ಡಿ ಎ ಇಸ್ ಕ್ಲಿಯರ್. ಅದಕ್ಕೆ ಜನ ಇದನ್ನು ಲೈಕ್ ಮಾಡ್ತಾರೆ. ಅರ್ಥ ಆಯ್ತಾ? ಹಕ್ಕುಪತ್ರ. ಈಗ ಆಶ್ರಯ ಮನೆಗಳು ಕೊಡ್ತಾರೆ, ಗೊತ್ತಿದೆಯಾ? ಊರ್ ಕಡೆ ಆಶ್ರಯ ಮನೆಗಳು ಅವು ಇವೆಲ್ಲ ಅನಿಸ್ತಾರಲ್ಲ, ಫ್ರೀ ಸೈಟ್ಗಳು. ಮನೆ ಇಲ್ಲದಿರೋ ಮನೆ ಜಾಗ ಕೊಟ್ಟಿರ್ತಾರಲ್ಲ, ಅದು ಹಕ್ಕುಪತ್ರ ಡಾಕ್ಯುಮೆಂಟ್. ಅರ್ಥ ಆಯ್ತಾ? ಡಿಫ್ರೆನ್ಸಸ್ ಆಫ್ ದ ಪ್ರಾಪರ್ಟಿ. ಈಗ ನಮ್ಮ ಪ್ರಾಪರ್ಟಿ ಬಗ್ಗೆ ಹೇಳೋದಾದ್ರೆ ನಮ್ದು ಯಾವುದು? BMRD ಅಪ್ರೂವ್ ಅಲ್ವಾ? ನಮ್ BMRD ಅಪ್ರೂವ್ ಪ್ರಾಜೆಕ್ಟ್. ಈಗ ಯಾವುದು? ನಮ್ದು 2 ಇದೆ, DC ಕನ್ವರ್ಟೆಡ್ ಇದೆ. ಹೇಳ್ತೀನಿ ಅದನ್ನ. BMRD ಅಪ್ರೂವ್ಡ್ ಯಾವುದು? ಪಂಚಾಯತಿ ಇದೆ. ಪಂಚಾಯತಿ ನಾವಿಲ್ಲ, ನಮ್ದು ಯಾವ್ದು? ಒಂದಿದೆ, 2030 ಹೌದು. ಫಸ್ಟ್ ಪ್ರಾಜೆಕ್ಟ್ BMRD ಯಾವ್ದು? ಈ ಕಗ್ಲಿಪುರದು. ಈ ಕಗ್ಲಿಪುರ ಫಸ್ಟ್ ಕ್ಲಿಯರ್ ಮಾಡ್ತೇನೆ. ಕಗ್ಲಿಪುರ ಪ್ರಾಜೆಕ್ಟ್ BMRD ಅಪ್ರೂವ್ಡ್. ಈ ಪ್ರಾಜೆಕ್ಟ್ BMRD ಅಪ್ರೂವ್ಡ್. ಇದೇನು? 6 ಎಕರ್ ಪ್ರಾಜೆಕ್ಟ್. ಇದರಲ್ಲಿ ಪಾರ್ಕ್ ಇದೆ, CS ಐಟು ಇದೆ, ಮಿನಿಮಮ್ 30 ಫೀಟ್ ರೋಡ್ ಇರುತ್ತೆ. ಅರ್ಥ ಆಯ್ತಾ? ಬೆನಿಫಿಟ್ಸ್ ಗೇಟೆಡ್ ಕಮ್ಯುನಿಟಿ, 24 hours ಸೆಕ್ಯೂರಿಟಿ. ಹೌದು, 24 hours ಸೆಕ್ಯೂರಿಟಿ ಅಂದ್ರೆ ಆರ್ಚ್ ಇರುತ್ತೆ, ಗೇಟ್ ಇರುತ್ತೆ, ಎಲ್ಲ ಯಾರೇ ಬಂದ್ರು ಎಂಟ್ರಿ ಮಾಡಿ ಹೋಗ್ಬೇಕು, ಆಚೆ ಹೋದ್ರು ಎಂಟ್ರಿ ಮಾಡಿ ಹೋಗ್ತಾರೆ. ಅಸೋಸಿಯೇಷನ್ ಇರುತ್ತೆ, ಅದನ್ನು ಬೇಕಾದ್ರೆ ಹಾಕ್ಕೊಡಿ. ಅಸೋಸಿಯೇಷನ್ ಅದಾದಮೇಲೆ ಸೈಟ್ಗಳೆಲ್ಲ ಸೇಲ್ ಆದಮೇಲೆ ಅಸೋಸಿಯೇಷನ್ ಕ್ರಿಯೇಟ್ ಆಗುತ್ತೆ. ರೇಟು 2800 per square feet. ನೆಗೋಷಿಯಬಲ್. ಎಷ್ಟು ಮ್ಯಾಕ್ಸಿಮಮ್? ಅದು ಕೇಸ್ ಟು ಕೇಸ್. ಈಗ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, 2700 ಬರ್ಬೋದು, 2600 ಬರ್ಬೋದು. ಅದು ಕೇಸ್ ಟು ಕೇಸ್ ಚೇಂಜಸ್ ಆಗುತ್ತೆ. ನಾವು ಅದನ್ನ ಇಲ್ಲೇ ಹೇಳಿದ್ರೆ ಆ ರೇಟ್ ಅಲ್ಲಿ ಡಿಸ್ಕ್ಲೋಸ್ ಆಗುತ್ತೆ. ಅದಾಗಬಾರ್ದು. ಕಸ್ಟಮರ್ಸು ಏನು ಮಾಡ್ತಾರೆ, ಸುಮ್ಮನೆ ಕ್ರಾಸ್ ಚೆಕ್ಗಳು ಮಾಡ್ತಾರೆ.
ಹೌದು ಜಾಸ್ತಿ ಆಗಲ್ಲ. ಅದು ಆಗೋದು ಬೇಡ. 2.8 ನೆಗೋಷಿಯಬಲ್ ಪ್ಲಸ್ ಮೈನಸ್ ಮಾಡ್ಕೋಣ, ಮುಗೀತು ಆಯ್ತಾ. BMRD ಅಪ್ರೂವ್ಡು ಕ್ರೆಡಿಟ್ ಕಮಿಟಿ. ಇಷ್ಟು ನಿಮ್ಮ ಕ್ವಶನ್ಸ್ ಕೇಳ್ತಾನೆ ನಾನು. ಬ್ಯಾಂಕ್ ಲೋನು, ಬ್ಯಾಂಕ್ ಲೋನ್ ಬಂದು ಅಪ್ ಟು 75% ಆಗುತ್ತೆ. ನಾನು 80% ಹೇಳ್ತೇನೆ, ಸ್ವಲ್ಪ ವ್ಯಾಲ್ಯೂಯೇಷನ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದು. 75% ಇದೆ ಸ್ಟ್ಯಾಂಡರ್ಡ್. ಕೆಲವು ಬ್ಯಾಂಕ್ 18 ಕೊಡುತ್ತೆ, ಹಂಗೇನಿಲ್ಲ. ಕಾಂಪೋಸಿಟ್ ಹೋದರೆ 80%. ಕಾಂಪೋಸಿಟ್ ಲೋನ್ ಅಂದರೆ ಪರ್ಚೇಸ್ ಕಮ್ ಕನ್ಸ್ಟ್ರಕ್ಷನ್ ಹೋದರೆ 80%. ಅರ್ಥ ಆಯ್ತಾ? ಹೌದು 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 ಹಾಂ, ಅರ್ಥ ಆಯ್ತಾ? ಅದು ಡಾಕ್ಯುಮೆಂಟ್ ಏನು ಬ್ಯಾಂಕ್ ಲೋನ್ ಇದೆ, ಡಾಕ್ಯುಮೆಂಟೇಶನ್ ಬೇಕಾ ಬ್ಯಾಂಕ್ಗೆ? ಬ್ಯಾಂಕ್ ಲೋನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬರ್ಕೊಂಡ್ಬಿಟ್ಟಿದ್ದೀನಿ ಬೇಕಿದ್ರೆ. ಬ್ಯಾಂಕ್ ಲೋನ್ಗೆ ಅದಿದೆ ಆಲ್ರೆಡಿ. ಬ್ಯಾಂಕ್ ಲೋನ್ ಡಾಕ್ಯುಮೆಂಟೇಶನ್ ಸ್ಯಾಲರಿಡ್ ಕೇಸ್ ಆದರೆ 3 ಮಂತ್ ಪೇ ಸ್ಲಿಪ್ಸ್, 3 ಮಂತ್ ಪೇ ಸ್ಲಿಪ್ಸ್, 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್. ಏನಕ್ಕೆ ಸರ್ ಇದು? ಲೋನ್ಗಾ ಇಲ್ಲ ಲೋನ್ ಬೇಕಿದ್ರೆ? ಪರ್ಸನಲ್ ಲೋನ್. ಹೌದು ಹಾಂ, ಪ್ರಾಪರ್ಟಿ ಲೋನ್ ಬೇಕಿದ್ರೆ. ಪ್ರಾಪರ್ಟಿ ಲೋನ್, ಪ್ರಾಪರ್ಟಿ ಮತ್ತೆ ಪರ್ಚೇಸಿಂಗ್ ಲೋನ್ ಬೇಕಾಗಿರೋ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಇದು ಲಿಸ್ಟ್ ನೀವು ಅವ್ರಿಗೆ ಹೇಳಬೇಕು. ಹಾಂ ಸರ್. 3 ಮಂತ್ ಪೇ ಸ್ಲಿಪ್ಸ್, 6 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟು, ಕಂಪ್ನಿ ಅಪಾಯಿಂಟ್ಮೆಂಟ್ ಲೆಟರ್, ಕಂಪ್ನಿ ಅಪಾಯಿಂಟ್ಮೆಂಟ್ ಲೆಟರ್, ಪ್ರೀವಿಯಸ್ ಕಂಪ್ನಿ ಇತ್ತಂದರೆ ಪ್ರೀವಿಯಸ್ ಕಂಪ್ನಿ ರಿಲೀವಿಂಗ್ ಲೆಟರ್ಸ್. ಟೋಟಲ್ ನಮಗೆ 3 years ವರ್ಕ್ ಎಕ್ಸ್ಪೀರಿಯನ್ಸ್ ಪ್ರೂಫ್ ಬೇಕು. ಮಿನಿಮಮ್ 3 years 2 years ಇದು ನಡೆಯುತ್ತೆ, ಪ್ರಾಬ್ಲಮ್ ಇಲ್ಲ, ಕೇಸ್ ಟು ಕೇಸ್. ಕಂಪನಿ ಅಪಾಯಿಂಟ್ಮೆಂಟ್ ಲೆಟರು, ಕಂಪನಿ ID ಕಾರ್ಡು, ಕಂಪ್ನಿ ಅಪಾಯಿಂಟ್ಮೆಂಟ್ ಇರೋದು, ಕಂಪನಿ ಅಪಾಯಿಂಟ್ಮೆಂಟ್ ಲೆಟರು, ಕಂಪನಿ ID ಕಾರ್ಡು, 3 ಮಂತ್ ಸ್ಯಾಲರಿ ಸ್ಲಿಪ್ಪು, ಕಂಪನಿ ID ಕಾರ್ಡ್, ಐಡಿ ಕಾರ್ಡ್, ID proof, ID proof, address proof, signature proof, age proof. ಇವೆಲ್ಲ ಪ್ರೂಫ್, ಐಡಿ ಪ್ರೂಫ್, ಅಡ್ರೆಸ್ ಪ್ರೂಫ್ ಎಲ್ಲ ಇರುತ್ತಲ್ಲ ಸರ್. ಏಜ್ ಪ್ರೂಫ್ ಅಂದರೆ ಅದಕ್ಕೆ ಬೇರೆ ಸಪ್ರೇಟ್ ಬರುತ್ತೆ. ಪ್ಯಾನ್ ಕಾರ್ಡಲ್ಲಿ ಏಜ್ ಇರುತ್ತೆ. ನಾನು ಇಷ್ಟು ಹೇಳಿದ್ದೀನಿ, ಎಲ್ಲ ಅಲ್ಲೇ ಇದೆ, ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ DL ತೊಗೊಂಡ್ರೆ ನಿಮಗೆಲ್ಲ ಅದರಲ್ಲೇ ಬರುತ್ತೆ, ಪಾಸ್ಪೋರ್ಟಲ್ಲಿ ಎಲ್ಲ ಅದರಲ್ಲೇ ಬರುತ್ತೆ, ಪ್ಯಾನಲ್ಲಿ 3 ಬರುತ್ತೆ, ಇನ್ನೊಂದು ಬರಲ್ಲ, ಅಡ್ರೆಸ್ ಪ್ರೂಫ್ ಬರಲ್ಲ. ಎಷ್ಟು ಪ್ರೂಫ್ ಆಯ್ತು? ಪರ್ಸನಲ್ ಲೋನ್ಗೆ ಅದು ಅದೇನು ಬೇಡವಾ? ನಾವು ನಮ್ಗೆ ಇದನ್ನ ಮಾಡಿ ಫಸ್ಟು ಹಾಂ ಯಾವ ಪ್ರಾಪರ್ಟಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತಾ ಇದ್ದೀನಿ, ಪ್ರಾಪರ್ಟಿದು ಕಲ್ತ್ಕೊಳ್ಳಿ. ಓಕೆ. ಪರ್ಸನ್ ಎಕ್ಸ್ಪ್ಲೇನ್ ಮಾಡಿದಾಗ ಅದನ್ನು ಕಲ್ತ್ಕೊಳ್ಳಿ. ಈಗೇನೋ ಬರೀ ಪ್ರಾಪರ್ಟಿಗೆ ಏನೇನು ಮಾಡ್ಬೇಕು ಅದನ್ನ ಹೇಳ್ತಾ ಇದೆ, ಅದನ್ನು ಕಲ್ತ್ಕೊಳ್ಳಿ. ನಿಮ್ಗೆ ಅದ್ರ ವೀಡಿಯೋಸ್ ಇದೆ, ಕೊಡ್ತೀನಿ ಬೇಕಿಲ್ಲ. ಸರ್ ಹಾಂ, ಅದನ್ನು ಮಾಡ್ಕೊಳ್ಳಿ. ಓಕೆನಾ? ಈಗ ಇದು ನಮ್ಮಲ್ಲಿ ಪ್ರಾಪರ್ಟಿ ಪರ್ಚೇಸಿಂಗು ಎರಡೆಲ್ಲ ಕನ್ಸ್ಟ್ರಕ್ಷನ್ ಲೋನು. ನಮ್ಮ ಹತ್ರ ಸೈಟ್ ತಗೊಳ್ಳೋರಿಗೆ ಈ ಡೀಟೇಲ್ಸ್ ಕೊಡಿ. ಅದೇ ಅದೇ ಆ ಲೋನ್ ಡೀಟೇಲ್ಸ್ ಬೇಕಿದ್ರೆ ಇನ್ನೊಂದು ಟ್ರೈನಿಂಗ್ ವೀಡಿಯೋಸ್ಗಳಿದೆ, ಅದನ್ನು ಕೊಡ್ತೀನಿ, ಆಲ್ರೆಡಿ ಇಲ್ಲಿದೆ. ನಿಮ್ಗೆ ಅದನ್ನು ವಾಟ್ಸಪ್ ಮಾಡಿದ್ರೆ ನೀವು ನೋಡಿ, ಅದನ್ನು ನೀಟಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಇದು 2 years ಫಾರ್ಮ್ 16 ಲಾಸ್ಟ್, 2 years ಫಾರ್ಮ್ 16. ಓಕೆನಾ? ನೆಕ್ಸ್ಟು ಇದಾದಮೇಲೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಆಲ್ರೆಡಿ ಇರುತ್ತೆ, ಅದನ್ನು ನಾವೇ ಕೊಡಬೇಕು ಅವ್ರಿಗೆ. ಆದರೆ ಒಂದು ಬರೆದಿಟ್ಕೊಡಿ ಏನೇನು ಬೇಕಂತ, ಅರ್ಥ ಆಗ್ಬಿಡ್ತೀನಿ ನಿಮಗೆ. ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಏನೇನು ಬೇಕು? ಸೇಲ್ ಡೀಡ್, ಮದರ್ ಡೀಡ್, ಮದರ್ ಡೀಡ್, EC, ಫುಲ್ ಫಾರ್ಮ್ ಸರ್ ಅದು EC ಬಂದು EC ಇನ್ಕಮ್ ರಾನ್ ಸರ್ಟಿಫಿಕೇಟ್, ಫುಲ್ ಫಾರ್ಮ್ ಇನ್ಕಮ್ ರಾನ್ ಸರ್ಟಿಫಿಕೇಟ್. EC 15 years. ಇನ್ಕಮ್ ನಾನ್ ಸರ್ಟಿಫಿಕೇಟ್, ಇನ್ಕಮ್ ರಾನ್ ಸರ್ಟಿಫಿಕೇಟ್, ಇನ್ಕಮ್ ರಾನ್ ಸರ್ಟಿಫಿಕೇಟ್.
ಖಾತಾ. ಇ ಸಿ ಆದ್ಮೇಲೆ ಅದು ಖಾತಾನ. ಖಾತಾ. ಹ್ಮ್. ಖಾತಾ ಎಕ್ಸ್ಟ್ರಾಕ್ಟ್. ಖಾತಾ ಖಾತಾ ಎಕ್ಸ್ಟ್ರಾಕ್ಟ್. ಟ್ಯಾಕ್ಸ್ ಪೇಡ್ ರೆಸಿಪ್ಟ್. ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಲೇಔಟ್ ಪ್ಲಾನ್. ಟ್ಯಾಕ್ಸ್ ಪೇ ರೆಸಿಪ್ಟ್ ಅದು. ಲೇಔಟ್ ಪ್ಲಾನ್. ಇದು ಮಿಕ್ಕಿದ್ದು ರಿಲೇಟೆಡ್ ಈಗ ಬಿ ಎಮ್ ಆರ್ ಡಿ ಅಪ್ರೂವಲ್ ಇದ್ರೆ ಅಪ್ರೂವಲ್ ಲೆಟರು, ಅಪ್ರೂವಲ್ ಇದ್ದರೆ ಅಪ್ರೂವಲ್ ಲೆಟರ್ಸು, ಕನ್ವರ್ಷನ್ ಆರ್ಡರು, ಡಾಕ್ಯುಮೆಂಟ್ಸು ಅದೆಲ್ಲ ರಿಲೇಟೆಡ್ ಟು ಯಾವ ಪ್ರಾಪರ್ ಪೇಪರ್ಸ್ಗೆ ಏನೇನು ಬರುತ್ತೆ ಅದೆಲ್ಲ. ಓಕೆನಾ? ಲಿಸ್ಟ್ ಅರ್ಥ ಮಾಡ್ಕೊಂಡ್ರಾ? ಇದು ಪ್ರಾಪರ್ಟಿಗೆ ಕನ್ಸ್ಟ್ರಕ್ಷನ್ ಇದೆ.